ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾಗದೋಷ ಅಥವಾ ಸರ್ಪದೋಷಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ತಿಳಿಸ್ತಾ ಇದೆ. ಈ ಸರ್ಪದೋಷ, ನಾಗದೋಷ ಪ್ರತಿಯೊಬ್ಬರಿಗೂ ಜಾತಕದಲ್ಲಿ ಕಂಡುಬರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ದೋಷಕ್ಕೆ ಒಳಪಟ್ಟಾಗ ಅಥವಾ ಕಾಲಸರ್ಪ ದೋಷ ಇರ್ತಕ್ಕಂಥ ಜಾತಕಗಳು ಏನೇ ಪ್ರಯತ್ನ ಮಾಡಿದರೂ ಸಹ ಮೇಲೆ ಬರೋದಕ್ಕಾಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮೊದಲೇ ಬುಕ್ಕು ಮಾಡಿಕೊಂಡು ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ. ಬಹುತೇಕವಾಗಿ ಇದು 3 ದಿನದ ಕಾರ್ಯಕ್ರಮ ಆಗುತ್ತೆ. ಯಾಕೆಂದರೆ ನೀವು ಹೋಗೋ ದಿವಸ ಯಾವುದೇ ಪೂಜೆಗಳನ್ನು ಮಾಡಿಸೋಕ್ಕಾಗಲ್ಲ. ಅದರ ಮಾರನೇ ದಿನ 7 ಗಂಟೆಗೆ ಪ್ರಾಯಶ್ಚಿತ್ತ ಹೋಮ, ಸರ್ಪ ಸಂಸ್ಕಾರ ಶಾಂತಿ ಹೋಮ ಮಾಡಿಸ್ತಾರೆ. ಇನ್ನೊಂದು ದಿನ ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಬರ್ತಕ್ಕಂಥ ಪ್ರಕ್ರಿಯೆ ಆಗಿರ್ತದೆ. ಈ ಪೂಜೆಯಲ್ಲಿ ತುಂಬ ಅದ್ಭುತವಾದಂಥ ಫಲಗಳು ಸಿಕ್ಕಿರ್ತಕ್ಕಂಥ ಉದಾಹರಣೆಗಳು ನನ್ನ ಕಸ್ಟಮರೇ ಹೇಳಿದ್ದಾರೆ. ನಾನು ಕಳಿಸ್ತಾ ಇರತಕ್ಕಂಥ ಎಲ್ಲ ಕಸ್ಟಮರ್ಗೂ ಉತ್ತಮವಾದಂಥ ಪ್ರತಿಫಲ ದೊರೆತಿದೆ. ಹಾಗೆ ಈ ಸರ್ಪದೋಷಕ್ಕೆ ಒಳಪಟ್ಟಾಗ ಸಂತಾನ ಆಗದಲೇ ಇರ್ಬೋದು, ಹಣಕಾಸಿನ ವ್ಯಾಪಾರ ವ್ಯವಹಾರಗಳಲ್ಲಿ ಕಗ್ಗಂಟುಂಟಾಗ್ಬೋದು, ಕೆಲವರಿಗೆ ಕಾಲಲ್ಲಿ ಅಥವಾ ಮೈಯಲ್ಲಿ ನಾಗರಾವಿನ ಮಚ್ಚೆ ಥರ ಆಗಲಿಕ್ಕೂ ಸಾಧ್ಯತೆ ಇರ್ತದೆ. ಇನ್ನು ಕೆಲವರು ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋದರೂ ಮೇಲೆ ಬರೋದಕ್ಕಾಗಲ್ಲ. ಕೆಲವೊಂದು ಸಲ ನಮ್ಗೆ ಯಾರೋ ಏನೋ ತಡೆ ಮಾಡಿಸಿದಾರೇನೋ, ಯಾವುದೂ ಕೈ ಎತ್ತಾ ಇಲ್ಲ ಅಂತಕ್ಕಂಥ ಒಂದು ನೋವಿಗೆ ಒಳಗಾಗ್ತೀವಿ. ಇನ್ನು ಕೆಲವೊಂದು ಸಲ ನಿಮ್ಮ ಜಾತಕದಲ್ಲಿ ತುಂಬ ಪವರ್ಫುಲ್ಲಾದಂಥ ಫಲಾಫಲಗಳಿದ್ದರೂ ಸಹ ಸಿಗಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಕಾಲಸರ್ಪದೋಷ ಇರ್ತಕ್ಕಂಥವರು ಅಥವಾ ಸರ್ಪದೋಷ ಯಾರಿಗೆ ಲಗ್ನದಲ್ಲಿ ರಾಹು ಅಥವಾ ಕೇತು ಇರ್ತದೋ ಅಂಥವರು ತಪ್ಪದೆ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಮಾಡಿಸಿ. ಈ ಪೂಜೆಯನ್ನು 11 ತಿಂಗಳಿಗೊಮ್ಮೆ ಮಾಡಿಸ್ತಾ ಹೋದಷ್ಟು ಉತ್ತಮವಾದಂಥ ಫಲಾಫಲಗಳು ನಿಮಗೆ ಸಿಗ್ತವೆ. ಇನ್ನು ವೀಕ್ಷಕರೇ, ಗೋಚಾರ ರೀತಿಯಲ್ಲಿ ಸಮಸ್ಯೆ ಕಂಡು ಬಂದಾಗ ನೀವು ಸಾಧ್ಯ ಆದರೆ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಭಾನುವಾರಗಳಾಗಿರ್ಬೋದು, ರಾಹುಕಾಲದ ಸಮಯದಲ್ಲಿ ಚಾಮುಂಡೇಶ್ವರಿ ದೇವಿ, ಚೌಡೇಶ್ವರಿ ದೇವಿ, ದುರ್ಗಾದೇವಿ ಇಂಥ ದೇವಿ ದೇವಸ್ಥಾನಗಳಿಗೆ ಕೆಂಪು ಹೂಗಳನ್ನು ಕೊಂಡೋಗಿ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ. ಹಾಗೆ ವಿಶೇಷವಾಗಿ ಕೆಲವರು ಪಂಚಮಿ ದಿವಸ, ಷಷ್ಠಿ ದಿವಸ, ಆಶ್ಲೇಷ ನಕ್ಷತ್ರದ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ವಿಶೇಷವಾಗಿ ನಾಗನ ಸಾನ್ನಿಧ್ಯದಲ್ಲಿ ಅಥವಾ ನೀವು ಯಾವುದಾದ್ರೂ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದರೆ ಆ ನಾಗರ ಕಲ್ಲನ್ನು ಶುದ್ಧಿ ಮಾಡಿ ಅರ್ಶಿನ, ಕುಂಕುಮ, ಗಂಧಾಕ್ಷತೆಗಳನ್ನು ಅರ್ಪಣೆ ಮಾಡಿ ಹಾಲಿನಿಂದ ಅಭಿಷೇಕ ಮಾಡ್ತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥದ್ದು, ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಅರ್ಪಣೆ ಮಾಡಿ ಆ ನಾಗದೇವರಲ್ಲಿಯೂ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದಲೂ ಇದರ ನೆಗೆಟಿವ್ ಕಡಿಮೆ ಆಗುತ್ತೆ. ಇಲ್ಲಿ ಸಹನೆ, ಶ್ರದ್ಧೆ, ಭಕ್ತಿ ಅತಿ ಮುಖ್ಯವಾಗಿ ಇರಬೇಕಾಗುತ್ತೆ.
ಅಥವಾ ನೀವು ಯಾವುದಾದ್ರೂ ಅರ್ಚಕರು ನಿಮಗೆ ಪರಿಚಯ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸೋದ್ರಿಂದಲೂ ಈ ದೋಷದಿಂದ ಮುಕ್ತಿ ಸಿಗೋದಕ್ಕೆ ಅಥವಾ ಈ ದೋಷದ ಫಲ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಈ ಸರ್ಪದೋಷ ಅಥವಾ ನಾಗದೋಷಕ್ಕೆ ಒಳಪಟ್ಟಾಗ ಮನುಷ್ಯ ಕ್ಷಣಿಕ ಮಾತ್ರದಲ್ಲಿ ಆತ್ಮಹತ್ಯೆಗೆ ಒಳಗಾಗ್ತಾನೆ. ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದೀನಿ ಅನ್ನೋ ಅರಿವಿಗೆ ಬರುವಷ್ಟರಲ್ಲೇ ಸೂಸೈಡ್ ಆಗುತ್ತೆ. ರಾತ್ರಿ ಟೈಮು ಗಾಳಿ, ದೆವ್ವ, ಪಿಶಾಚಿ ಕಣ್ಣಂಗೆ ಭಯ ಪಡ್ತಾನೆ. ಹಾವು, ಚೇಳು, ಕೋತಿ, ನಾಯಿ ಇಂಥ ಪ್ರಾಣಿಗಳು ಕಚ್ಚುವ ಸಾಧ್ಯತೆಗಳು ಇರ್ತದೆ. ಗಾಬರಿ, ಆತಂಕದಲ್ಲಿ ಜೀವನವನ್ನು ಸಾಗಿಸ್ಬೇಕಾಗುತ್ತೆ. ಸಾಲದ ಸಮಸ್ಯೆಗೆ ಅಥವಾ ಬೇರೆಯವರಿಂದ ಕಿರುಕುಳಕ್ಕೆ ಒಳಗಾಗೋ ಸಾಧ್ಯತೆಗಳು ಇರ್ತದೆ. ವೀಕ್ಷಕರೇ, ಈ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಶುಭ ಫಲ ಪಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನನ್ನ ಪೇಜನ್ನು ಫಾಲೋ ಮಾಡಿ, ಆ ಐಕಾನ್ ಒತ್ತಿ. ನಮಸ್ಕಾರ.